Hello students. So next we will discuss from the 2018 question paper. So this is asked from the case study from the compulsory question from the RCU. Yes. So 2018 ನಲ್ಲಿ ಒಂದ್ಸಲ ಹೆಂಗೆ ಕೇಳಿದ್ರೆ LLP ಮೇಲೆ ಕ್ವಶನ್ ಬಂದಿದೆ. So it is coming from one time from the LLP. Yes. So see here what is given in the problem. So opening stock is 1/4/2015, that is 50,000. Yes, opening stock. Then sales is given in the problem 6,15,000. Then excise duty on sales 15,000. ಸೇಲ್ಸ್ ಅಲ್ಲಿ ಏನಾಗುತ್ತೆ, ಎಕ್ಸೈಸ್ ಡ್ಯೂಟಿ ಮೈನಸ್ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಂದರೆ ಇಂಟ್ರೆಸ್ಟ್ ಬ್ಯಾಂಕ್ನಿಂದ ಬಂದಿದೆ. ಇಂಟ್ರೆಸ್ಟ್ ಟು ಬ್ಯಾಂಕ್ ಅಂದರೆ ಬ್ಯಾಂಕಿಗೆ ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಎಸ್. ಸೊ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಂದರೆ ಇದೇನಾಗುತ್ತೆ, ನಮಗೆ ಅದರ್ ಇನ್ಕಮ್ ಆಗ್ತದೆ. ಸೊ ನೆಕ್ಸ್ಟ್ what are given in the problem we can see. Next is purchases. Okay, purchases are there. In the purchase it will come purchase return. So purchase return minus agade. Then salary, it is personal expenses. Then rent and tax, administrative expenses. Printing and stationery, this is also administrative expenses. Then light charges, idu kuda administrative expenses. Advertisement, this is for selling expenses. Carriage on sales, so sales ಮೇಲೆ ಕ್ಯಾರೇಜ್ ಇದೆ, ಇದು ಕೂಡ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಎಸ್. ಸೊ ಇದು ಇಂಟ್ರೆಸ್ಟ್ ಆರ್ ಫೈನಾನ್ಸ್ ಕಾಸ್ಟ್ ಆ ಹೆಡ್ಡಲ್ಲಿ ಹೋಗ್ತದೆ. ಎಸ್. ದೆನ್ ಪಾರ್ಟ್ನರ್ ಕಾಂಟ್ರಿಬ್ಯೂಷನ್ ಇದೆ, ಇದು ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ ರೀ. ಎಸ್. ಜನರಲ್ ರಿಸರ್ವ್, ಸೊ ಲಾಸ್ಟ್ ಇಯರ್ ಜನರಲ್ ರಿಸರ್ವ್ ಇದೆ. ಸೊ ಜನರಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಕೌಂಟಲ್ಲಿ ಜನರಲ್ ರಿಸರ್ವ್ ಹೋಗ್ತದೆ. ಮಾರ್ಟಗೇಜ್ ಲೋನ್ ಅಂದರೆ ಅಡ ಇಟ್ಟು ಲೋನ್ ತೊಗೊಂಡಿದ್ದು, ಅದಕ್ಕೆ ನಾವು ಏನಂತ ಕರಿತೀವಿ, ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಎಸ್. ಅಂದರೆ ಅಡ ಇಟ್ಟಿರ್ತೀವಿ ಅಂದರೆ ಅದಕ್ಕೆ ಲೋನ್ಗೆ ಸೆಕ್ಯೂರಿಟಿ ಇರ್ತದೆ. ಸೊ ಇದೆಲ್ಲ ಹೋಗುತ್ತೆ, ಸೆಕ್ಯೂರ್ಡ್ ಲೋನ್ಗೆ ಹೋಗ್ತದೆ. ಅನ್ಸೆಕ್ಯೂರ್ಡ್ ಲೋನ್ ಆನ್ ದ 15,000. ಟ್ರೇಡ್ ಪೇಯಬಲ್ ಹೆಡ್ಡಲ್ಲಿ ಹೋಗ್ತದೆ. ಆಮೇಲೆ ಫರ್ನಿಚರ್ ಅಸೆಟಲ್ಲಿ ಹೋಗ್ತದೆ ರೀ. ಬಿಲ್ಡಿಂಗ್ ಕೂಡ ಎಲ್ಲೋಗುತ್ತೆ, ಅಸೆಟ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಇದು ಎಲ್ಲಿ ಹೋಗುತ್ತೆ, ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ ಇದು ಇನ್ವೆಸ್ಟ್ಮೆಂಟ್ ಹೆಡಲ್ಲಿ ಹೋಗುತ್ತೆ, ಅಸೆಟ್ ಸೈಡು. ದೆನ್ ಟ್ರೇಡ್ ರಿಸಿವೇಬಲ್, ಸೊ ಟ್ರೇಡ್ ರಿಸಿವೇಬಲ್ ಗಿವನ್ ಇನ್ ದ ಪ್ರಾಬ್ಲಮ್ 40,000. ಇಲ್ಲೇ ಟ್ರೇಡ್ ರಿಸಿವೇಬಲ್ ಡೆಟರ್ಸ್ ಇರ್ತಾರೆ, ಟ್ರೇಡ್ ಪೇಯಬಲ್ ಅಂದರೆ ಕ್ರೆಡಿಟರ್ಸ್ ಇರ್ತಾರೆ. ಓಕೆ, ಆ ಹೆಡಲ್ಲಿ ಹೋಗ್ತದೆ. ದೆನ್ ಕ್ಯಾಶ್ ಇನ್ ಹ್ಯಾಂಡ್ ಎಟ್ ಬ್ಯಾಂಕ್, ಸೊ ಇದೇನಾಗುತ್ತೆ, ಕ್ಯಾಶ್ ಇಕ್ವಾಲೆಂಟಲ್ಲಿ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ದ ವಾಟ್ ಆರ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್. ಮೇಕ್ ಅ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 20,000. ಸೊ ಇನ್ಕಮ್ ಟ್ಯಾಕ್ಸ್ ಇದೆ. ಇನ್ಕಮ್ ಟ್ಯಾಕ್ಸು ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಮೈನಸ್ ಆಗುತ್ತೆ. ಇನ್ನೊಂದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿದಲ್ಲಿ ಪ್ರೊವಿಷನಲ್ಲಿ ಏನು ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಸೊ ದೆನ್ ಮೇಕ್ ಅ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಇದೆ. ಸೊ ಟ್ರೇಡ್ ರಿಸಿವೇಬಲ್, ಇಲ್ಲಿ ಡೆಟರ್ಸ್ ಅಂತ ಕೊಟ್ಟಿಲ್ಲ, ಟ್ರೇಡ್ ರಿಸಿವೇಬಲ್ ಇದೆ. ಸೊ ಟ್ರೇಡ್ ರಿಸಿವೇಬಲ್ದಲ್ಲಿ ಏನಾಗುತ್ತೆ, ಡೆಟರ್ಸ್ ಮೈನಸ್ ಆಗ್ತಾರೆ. ಆಮೇಲೆ ಇನ್ನೊಂದು ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಹೋಗ್ತದೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇಸ್ ಗಿವನ್. ದೆನ್ ಡೆಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಈಸ್ 5%, ಫರ್ನಿಚರ್ 10%. ದೆನ್ ಪಾರ್ಟ್ನರ್ ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ಸೊ ಪಾರ್ಟ್ನರ್ ಏನು ಮಾಡ್ತಾರೆ ರೀ, ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿದೆ ಈಕ್ವಲ್ ಇದೆ. ಸೊ ದೆನ್ ನೆಕ್ಸ್ಟ್ ಇಸ್ ಸಿ, ಏನೇನು ಹೇಳಿದ್ದಾರೆ ಪ್ರಿಪ್ರೇಷನ್ ಮಾಡೋಕ್ಕೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಸ್ ಆನ್ 31/3/2016. ಅದೇ ರೀತಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ದ ಪಾರ್ಟ್ನರ್ಸ್ ಪ್ಲ್ಯಾನ್ ಇಸ್ ಟು ಅರ್ನ್ 50% ಪ್ರಾಫಿಟ್ ಆನ್ ದೇರ್ ಕಾಂಟ್ರಿಬ್ಯೂಷನ್. ಸೊ ಅವ್ರದ್ದು ಪ್ಲ್ಯಾನ್ ಏನೈತೆ ರೀ, 50% ಪ್ರಾಫಿಟ್ ಇದ್ರ ಮೇಲೆ ಇದೆ, ಕಾಂಟ್ರಿಬ್ಯೂಷನ್ ಮೇಲೆ ಇದೆ. ದೆನ್ ಗಿವ್ ಯುವರ್ ವ್ಯಾಲ್ಯೂಯಬಲ್ ಸಜೆಷನ್ ಇಫ್ ದೇ ಫೇಲ್ ಟು ರೀಚ್ ದೇರ್ ಪ್ಲ್ಯಾನ್ಸ್. ಸೊ ಅವರು ಸಪೋಸ್ ಅವ್ರದ್ದು ಏನಿದೆ 50% ಮೇಲೆ ಏನೈತೆ ರೀ, ಪ್ರಾಫಿಟ್ ಅರ್ನ್ ಮಾಡೋದಿದೆ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಇಲ್ಲಿ ಕ್ವಶನ್ ಏನಿದೆ, ದ ಪಾರ್ಟ್ನರ್ಸ್ ಪ್ಲ್ಯಾನ್ ಟು ಅರ್ನ್ 50% ಪ್ರಾಫಿಟ್ ಆನ್ ದೇರ್ ಕಾಂಟ್ರಿಬ್ಯೂಷನ್. ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟೈತಲ್ಲ, ಅಂದರೆ ಅವರು ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟೈತಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲು ಅಂದರೆ ಇಲ್ಲಿ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಂದರೆ 1,25,000. ಸೊ ಇಬ್ಬರದು 1,25,000 ಇದೆ. ಸೊ 1,25,000 ಅಂದರೆ 50%. ಸೊ 50% ಅಂದರೆ ಎಷ್ಟಿತ್ತು, 75,000 ರೂಪೀಸ್ ಆಗುತ್ತೆ. ಎಸ್. ಸೊ 75,000 ರೂಪೀಸ್ದು ಏನೈತೆ ಅವ್ರದ್ದು ಪ್ಲ್ಯಾನ್ ಏನಿದೆ, ಪ್ರಾಫಿಟ್ ಅಷ್ಟು ತೆಗಿಬೇಕು. ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ದು 50% ಏನಾಗಿರಬೇಕು, ಅವ್ರದ್ದು ಪ್ರಾಫಿಟ್ ಆಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಕರೆಕ್ಟ್. ಸೊ ಇಫ್ ವ್ಯಾಲ್ಯೂಯಬಲ್ ಸಜೆಷನ್ ಯಾವಾಗ ಕೊಡು ಅಂತ ಹೇಳಿದ್ದಾರೆ, ಇಫ್ ದೇ ಫೇಲ್ ಟು ರೀಚ್ ದೇರ್ ಪ್ಲ್ಯಾನ್. ಸೊ ಅವ್ರ ಪ್ಲ್ಯಾನು ಅಷ್ಟು ಸಕ್ಸಸ್ ಆಗಲಿಲ್ಲ ಅಂದರೆ 75,000 ಅಷ್ಟು ಅವ್ರದ್ದು ಪ್ರಾಫಿಟ್ ಅವ್ರು ಅರ್ನ್ ಮಾಡಲಿಲ್ಲ ಅಂದರೆ ನೀವು ಸಜೆಷನ್ ಕೊಡ್ರಿ ಅಂತ ಹೇಳಿದ್ದಾರೆ. ಎಸ್.
So that is we will solve first. So first we will prepare from the income and expenditure, then assets and liabilities account, then we will see the whatever the questions they are asked here. Okay, so first we will solve the whatever given in the ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದು ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು, ಆಮೇಲೆ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ ಅಕೌಂಟ್ ಏನು ಮಾಡಿರಿ ಫಸ್ಟ್ ಪ್ರಿಪೇರ್ ಮಾಡಿರಿ. ಆಮೇಲೆ 50% ಪ್ರಾಫಿಟ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು, ಆಯಿತೋ ಇಲ್ಲೋ ಅದನ್ನು ಆಮೇಲೆ ಡಿಸ್ಕಷನ್ ಮಾಡೋಣ. ಎಸ್, ಸೊ ಫಸ್ಟ್ ಈಸ್ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಯಾವಾಗೂ ಎಲ್ಲಿ ಬರ್ತದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಏನು ಬರ್ತದೆ, ಸ್ಟಾಕ್ ಲೆವೆಲಲ್ಲಿ ಬರ್ತದೆ. ಓಪನಿಂಗ್ ಸ್ಟಾಕ್ ದಟ್ ಈಸ್ 50,000 ಇನ್ ದ ಪ್ರಾಬ್ಲಮ್. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ನೋಡಿ ನಾವು ಎಷ್ಟು ಬರ್ತದೆ. ಎಸ್, ನೆಕ್ಸ್ಟ್ ಈಸ್ ಸೇಲ್ಸ್. ಸೊ ಸೇಲ್ಸ್ ಈಸ್ 6,15,000. ಸೊ ಸೇಲ್ಸ್ ಎಲ್ಲಿ ಬರ್ತದೆ, ಟರ್ನ್ ಓವರಲ್ಲಿ ಏನು ಬರ್ತದೆ ರೀ, ಸೇಲ್ಸ್ ಬರ್ತದೆ. 6,15,000 ಕರೆಕ್ಟ್. ದೆನ್ ನೆಕ್ಸ್ಟ್ ಈಸ್ ಎಕ್ಸೈಸ್ ಡ್ಯೂಟಿ ಆನ್ ಸೇಲ್ಸ್ 15,000. ಎಕ್ಸೈಸ್ ಡ್ಯೂಟಿ ಇದೆ. ಸೊ ನಾನು ನಿಮಗೆ ಹೇಳಿದ್ದೀನಿ ಯಾವಾಗಲೂ ಎಕ್ಸೈಸ್ ಡ್ಯೂಟಿ ಲೆಸ್ ಆಗುತ್ತೆ ಸೇಲ್ಸಲ್ಲಿ. ದಟ್ ಈಸ್ 15,000. ಸೊ 15,000 ಆದರೆ ಉಳಿತು ಎಷ್ಟಿದು, 6 lakh ಕರೆಕ್ಟ್. ಎಕ್ಸೈಸ್ ಡ್ಯೂಟಿ ಸೇಲ್ಸಲ್ಲಿ ಮೈನಸ್ ಆಗಬೇಕು. ಸೊ ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ 7,500. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಂದರೆ ಬ್ಯಾಂಕ್ನಿಂದ ಇಂಟ್ರೆಸ್ಟ್ ಬಂದಿದೆ. ಎಸ್, ಅದರ್ ಇನ್ಕಮ್ ದಟ್ ಈಸ್ 7,500. okay, next is what is there, purchases 3,27,500. so purchase item ಬರ್ತದೆ. purchases here 3,27,500 purchases. so next is purchase return. purchase return ಏನಾಗುತ್ತೆ, purchase returnದಲ್ಲಿ ಮೈನಸ್ ಆಗ್ತದೆ. ಎಸ್, less purchase return 7,500. ಸೊ ಟೋಟಲ್ ಎಷ್ಟಾದ್ರೆ ಇದು 3,20,000. ಎಸ್, ನೆಕ್ಸ್ಟ್ ಈಸ್ ಸ್ಯಾಲರಿ. ಸ್ಯಾಲರಿ ಈಸ್ ಯುವರ್ ಪರ್ಸನಲ್ ಎಕ್ಸ್ಪೆನ್ಸಸ್. ಸೊ ಸ್ಯಾಲರಿ ಹ್ಯಾವಿಂಗ್ ಅಡ್ಜಸ್ಟ್ಮೆಂಟ್ ಕರೆಕ್ಟ್. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಸ್ಯಾಲ್ರಿ, ಪುಟ್ ಇಟ್ ಹಿಯರ್ 90,000. ಇಲ್ಲೇ ಇಟ್ಕೊರಿ, ಯಾಕಂದರೆ ಅಡ್ಜಸ್ಟ್ಮೆಂಟ್ ಆ್ಯಡ್ ಮಾಡಿ ಇಲ್ಲಿ ಇಟ್ಕೊಂಡು ಬರ್ತದೆ. ಸೊ ನೆಕ್ಸ್ಟ್ ಈಸ್ ರೆಂಟ್ ಆ್ಯಂಡ್ ರೇಟ್ಸ್. ಸೊ ರೆಂಟ್ ಆ್ಯಂಡ್ ರೇಟ್ಸ್, ರೆಂಟು ಮತ್ತು ರೇಟ್ಸು ಅಡ್ಮಿನಿಸ್ಟ್ರೇಟಿವ್ದವ್ರು ಕೊಡ್ತಾರೆ. $38,000. ರೆಂಟ್ ಆ್ಯಂಡ್ ಟ್ಯಾಕ್ಸ್, ದಟ್ ಈಸ್ ರೆಂಟ್ ಆ್ಯಂಡ್ ಟ್ಯಾಕ್ಸ್. ನೆಕ್ಸ್ಟ್ ಈಸ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಇದು ಕೂಡ ಆಫೀಸ್ದವ್ರಿಗೆ ಕೊಡ್ತಾರೆ. ಎಸ್, ಸೊ that should be printing and stationery is 4,500. so rent and taxes amount is 38,000 correct. so next is printing and stationery is 4,500. so next is light charges. ಇದನ್ನು ಕೂಡ ಆಫೀಸರಿಗೆ ಕೊಡಬೇಕು. ಎಸ್, ಲೈಟ್ ಚಾರ್ಜಸ್ ದಟ್ ಈಸ್ 6,000. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಎಲ್ಲಿ ಬರ್ತದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ that is the 5,000. so next is carriage on sales. so sales ಮೇಲೆ ಕ್ಯಾರೇಜ್ ಇದೆ, ಅದು ಕೂಡ ಸೆಲ್ಲಿಂಗ್. $2,000. ಎಸ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಲೋನ್ ಮೇಲೆ ಇಂಟ್ರೆಸ್ಟ್ ಇದೆ. ಎಸ್, ಸೊ ಅದು ಇಂಟ್ರೆಸ್ಟ್ ಆರ್ ಫೈನಾನ್ಸ್ ಕಾಸ್ಟಲ್ಲಿ ಬರ್ತದೆ. ಇಂಟ್ರೆಸ್ಟ್ ಎಲ್ಲಿ ಬರ್ತದೆ, ಇಂಟ್ರೆಸ್ಟ್ ನೀವು ಯಾರಿಗೆ ಕೊಡ್ತಿರಲ್ಲ
ಅಂದರೆ ಇಂಟ್ರೆಸ್ಟ್ ಟು ಬ್ಯಾಂಕಿಗೂ ಇಂಟ್ರೆಸ್ಟ್ ಕೊಟ್ಟರೆ ಇಂಟ್ರೆಸ್ಟ್ ಕಾಲಮಲ್ಲಿ ಬರ್ತದೆ. ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್, ಇಂಟ್ರೆಸ್ಟಿಂದ ನಿಮಗೆ ಬ್ಯಾಂಕ್ದಿಂದ ನಿಮಗೆ ಇಂಟ್ರೆಸ್ಟ್ ಬಂದರೆ ಇದು ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಟು ಬ್ಯಾಂಕ್ ಅಂದರೆ ದಟ್ ಈಸ್ ಎಕ್ಸ್ಪೆನ್ಸಸ್, ಸೊ ಅದು ಇಂಟ್ರೆಸ್ಟ್ ಕಾಲಮಲ್ಲಿ ಬರ್ತದೆ. ಎಸ್, ಇಂಟ್ರೆಸ್ಟ್ ಆನ್ ಲೋನ್ ಮೇಲೆ ಇಂಟ್ರೆಸ್ಟ್ ನೀವು ಕೊಡ್ಬೇಕು ರೀ, ಬ್ಯಾಂಕ್ದವ್ರು ಕೊಡೋಂಗಿಲ್ಲ. ಎಸ್, ದಟ್ ಈಸ್ 14,500. ನೆಕ್ಸ್ಟ್ ಈಸ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್. ಸೊ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಎಲ್ಲಿ ಬರ್ತದೆ? ಬ್ಯಾಲೆನ್ಸ್ ಶೀಟಲ್ಲಿ ಬರ್ತದೆ. ಸೊ ಎಕ್ಸ್ ಕ್ಯಾಪಿಟಲು, ವೈ ಕ್ಯಾಪಿಟಲ್. ಕಾಂಟ್ರಿಬ್ಯೂಷನ್ ಅಂದರೆ ಅವ್ರ ಕ್ಯಾಪಿಟಲ್ ಎಷ್ಟಿದೆ? 1,25,000, 1,25,000. ಎಸ್. ನೆಕ್ಸ್ಟ್ ಜನರಲ್ ರಿಸರ್ವ್ 30,000. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ಏನು ಬರ್ತದೆ ರೀ? ಜನರಲ್ ರಿಸರ್ವ್, ದಟ್ ಈಸ್ 30,000. ಎಸ್. ಸೊ ನೆಕ್ಸ್ಟ್ ಈಸ್ ಮಾರ್ಟಗೇಜ್ ಲೋನ್. ಮಾರ್ಟಗೇಜ್ ಲೋನ್ ಎಲ್ಲಿ ಬರ್ತದೆ ರೀ? ಸೆಕ್ಯೂರ್ಡ್ ಲೋನ್, ಅಡ ಇಡೋದು. What is the amount here from the mortgage loan? 20,000. Next, secured loan 15,000. That is a secured loan head. That is 15,000. Yes. So next is trade payables. Okay. So trade payables is 21,000. So trade payables in the head, that is 21,000. Next, furniture, it is our asset, 60,000. Furniture 60,000 asset column. Then building also your asset, 1,50,000. Next is investment in government security. So it will become under investment head. Investment in government securities 35,000. ಎಸ್, ಯಾವುದೇ ಇನ್ವೆಸ್ಟ್ಮೆಂಟ್ ಇದ್ರೂ ಇನ್ವೆಸ್ಟ್ಮೆಂಟ್ ಹೆಡ್ಡಲ್ಲೇ ಬರ್ತದೆ. ಎಸ್. ಸೊ ನೆಕ್ಸ್ಟ್ ಈಸ್ ಟ್ರೇಡ್ ರಿಸೀವೇಬಲ್. ಸೊ ದಟ್ ಈಸ್ 40,000. ಸೊ ಟ್ರೇಡ್ ರಿಸೀವೇಬಲ್ ಈಸ್ 40,000. So next is cash in hand and bank, 1,28,500. So it will become from the cash and cash equivalent. Cash in hand and bank, 1,28,500. Correct. So this much whatever given in the problem we are taken. Yes. So next come from the one by one whatever they are mentioned here. First is make a provision for income tax. Income tax provision ಇದೆ 20,000. ಫಸ್ಟ್ ಏನಾಗುತ್ತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ ಏನಾಗುತ್ತೆ? ಪ್ರೊವಿಷನ್ ಆನ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟದಲ್ಲಿ ಪ್ರೊವಿಷನ್ ಹೆಡ್ಡಲ್ಲಿ ಏನು ಬರ್ತದೆ? ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸಲ್ಲಿ ಬರ್ತದೆ. ಸೊ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ? 20,000. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಏನಾಗುತ್ತೆ? ಟ್ಯಾಕ್ಸ್ ಇದು ಮೈನಸ್ ಆಗುತ್ತೆ. ಸೊ ಫಸ್ಟ್ ಪ್ರೊವಿಷನ್ನು ಎಲ್ಲಿ ಬರ್ತದೆ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಪ್ರೊವಿಷನಲ್ಲಿ ಏನು ಬರ್ತದೆ? ಒಂದು ಬರ್ತದೆ. ಇನ್ನೊಂದು ಎಲ್ಲಿ ಬರ್ತದೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಪ್ರೊವಿಷನ್ ಇದೆ. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬಂದಿದೆ? 20,000. ಇಟ್ ಇಸ್ ಈವನ್ ಇನ್ ದ ಪ್ರಾಬ್ಲಮ್. ಅಮೌಂಟ್ ಕೊಟ್ಟರೆ ಅಮೌಂಟ್ ತೊಗೊರಿ. ಪರ್ಸಂಟೇಜ್ ಇತ್ತಂದರೆ ಏನು ಮಾಡಿರಿ? ಪ್ರಾಫಿಟ್ ಕಂಡುಹಿಡಿಯೋ ತನಕ ಏನು ಮಾಡಿರಿ? ಪರ್ಸಂಟೇಜ್ ಹಾಗೆ ಇಡ್ರಿ. ಆಮೇಲೆ ಇಲ್ಲಿ ಪ್ರಾಫಿಟ್ ಕಂಡುಹಿಡಿದ ನಂತರ ಅದ್ರ ಮೇಲೆ ಪರ್ಸಂಟೇಜ್ ತೆಗೆದು ಇದನ್ನ ಅಮೌಂಟ್ ತೊಗೊಂಡು ಆಮೇಲೆ ಏನು ಮಾಡಿರಿ? ಅದನ್ನು ಅಸೆಟ್ಟಲ್ಲಿ ಏನು ಮಾಡಿರಿ? ತೋರಿಸ್ರಿ. ಓಕೆ. ಸೊ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಡೈರೆಕ್ಟಾಗಿ ಅಮೌಂಟ್ ತೊಗೊರಿ. ನೆಕ್ಸ್ಟ್, ಮೇಕ್ ಅ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಎಸ್, ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್, ದಟ್ ಈಸ್ 5,000. ಸೊ ಇಲ್ಲಿ ಪ್ರೊವಿಷನ್ ಇದ್ರ ಮೇಲೆ ಇದೆ ರೀ, ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸು. ಫಸ್ಟ್ ಏನಾಗುತ್ತೆ? ಇದು ಟ್ರೇಡ್ ರಿಸೀವೇಬಲ್ ಅಥವಾ ಡೆಟರ್ಸಲ್ಲಿ ಏನಾಗುತ್ತೆ? ಮೈನಸ್ ಆಗುತ್ತೆ. ಎಸ್. ಸೊ ಲೆಸ್ ಪ್ರೊವಿಷನ್ ಫಾರ್
bad and doubtful debt, that is the 5,000. ಸೊ ಉಳಿತಷ್ಟು ರೀ 35,000. ಇಲ್ಲಿ ಟ್ರೇಡ್ ರಿಸೀವೇಬಲ್ ಅಂತ ಕೊಟ್ಟಿದ್ದಾರೆ. ರಿಸೀವೇಬಲ್ ಇದ್ದರೆ ರಿಸೀವೇಬಲ್ನ ಮೈನಸ್ ಮಾಡಿರಿ. ಡೆಟರ್ಸ್ ಅಂತ ಕೊಟ್ಟರೆ ಡೆಟರ್ಸಲ್ಲಿ ಮೈನಸ್ ಆಗುತ್ತೆ. ಟೋಟಲಿ ಪ್ರೊವಿಷನ್ ಫಾರ್ ಬ್ಯಾಡ್ ಡೂಪ್ ಮತ್ತು ಡೌಟ್ಫುಲ್ ಡೇಟ್ಸ್ ಯಾವಾಗ ಏನಾಗುತ್ತೆ ಟ್ರೇಡ್ ರಿಸೀವೇಬಲಲ್ಲೇ ಡೆಟರ್ಸ್ ಇದ್ದರೆ ಡೆಟರ್ಸಲ್ಲಿ ಮೈನಸ್ ಮಾಡಿರಿ, ಇಲ್ಲಾಂದರೆ ಟ್ರೇಡ್ ರಿಸೀವೇಬಲ್ದಲ್ಲಿ ಏನು ಮಾಡಿರಿ ಮೈನಸ್ ಮಾಡಿರಿ. ಸೊ ಇದು ಫಸ್ಟ್ ಆಯಿತು. ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರ್ತದೆ ರೀ? ಅದರ್ ಎಕ್ಸ್ಪೆನ್ಸಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ಲು ಬ್ಯಾಡ್ ಡೇಟ್ಸ್ ಎಲ್ಲ ಏನು ಬರ್ತದೆ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ. ಎಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್, ಸೊ ದಟ್ ಈಸ್ 5,000. ಒಂದೇನಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ ಡೆಟರ್ಸಲ್ಲಿ ಮೈನಸ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ. ಸೊ ನೆಕ್ಸ್ಟ್ ಏನಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಫಸ್ಟ್ ಏನಾಗುತ್ತೆ ಸ್ಯಾಲ್ರಿದಲ್ಲಿ ಏನಾಗುತ್ತೆ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಆಗುತ್ತೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ದಟ್ ಈಸ್ 1,000. ಸೊ ಟೋಟಲ್ ಎಷ್ಟಾಯ್ತು ರೀ 91,000. ಇಲ್ಲಿ ಮತ್ತೊಂದು ಯಾವುದೋ ಐಟಮ್ ಇಲ್ಲ, ಅದಕ್ಕೆ ನಾನು ಟೋಟಲ್ ಇಟ್ಟುಬಿಟ್ಟಿದ್ದೀನಿ. ಇತ್ತಂದರೆ ಇಲ್ಲಿ 91,000 ತೊಗೋರಿ, ಮತ್ತೊಂದು ಐಟಮ್ ಏನು ಮಾಡಿರಿ ಆ್ಯಡ್ ಮಾಡಿ ಹೊರಗೆ ತೊಗೋರಿ. ಎಸ್, ಇಲ್ಲಿ ಯಾವುದೂ ಇನ್ನೊಂದು ಐಟಮ್ ಇಲ್ಲ, ಅದಕ್ಕೆ ನಾನು ಏನು ಮಾಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಹೊರಗೆ ತೊಗೊಂಡಿದ್ದೆ. ಐಟಮ್ ಇತ್ತಂದರೆ ಇಲ್ಲಿ 91,000 ಇಟ್ಕೋರಿ, ಇನ್ನೊಂದು ಐಟಮ್ ಬರುತ್ತೆ ಅದನ್ನು ಆ್ಯಡ್ ಮಾಡಿ ಹೊರಗೆ ಇಡ್ರಿ, ಇಲ್ಲಾಂದರೆ ಹೊರಗೂ ಇಟ್ರೂ ಏನು ಪ್ರಾಬ್ಲಮ್ ಇಲ್ಲ. ಎಸ್, ಸೊ ಫಸ್ಟ್ ಏನಾಗುತ್ತೆ ಸ್ಯಾಲ್ರಿದಲ್ಲಿ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಆಗ್ತದೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಕೌಂಟಲ್ಲಿ. ಎಸ್, ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಕೌಂಟಲ್ಲಿ ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ತೊಗೋತೀವಿ ರೀ ಅದರ್ ಲಯಬಿಲಿಟೀಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ದಟ್ ಈಸ್ 1,000. ಕರೆಕ್ಟ್. ಒಂದು ಸ್ಯಾಲ್ರಿದಲ್ಲಿ ಆ್ಯಡ್ ಆಗುತ್ತೆ, ಇನ್ನೊಂದು ಅದರ್ ಲಯಬಿಲಿಟಿದಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ತೊಗೋತೀವಿ. ಎಸ್, ದೆನ್ ನೆಕ್ಸ್ಟ್ ಈಸ್ ಡೆಪ್ರಿಸಿಯೇಷನ್ ಬಿಲ್ಡಿಂಗ್ 5% ಆ್ಯಂಡ್ ಫರ್ನಿಚರ್ ಶುಡ್ ಬಿ 10%. ಸೊ ಫಸ್ಟ್ ಏನಾಗುತ್ತೆ ಅಸೆಟಲ್ಲಿ ಏನು ಮಾಡಬೇಕು ಡೆಪ್ರಿಸಿಯೇಷನ್ ಮೈನಸ್ ಮಾಡಬೇಕು, ಲೆಸ್ ಡೆಪ್ರಿಸಿಯೇಷನ್. ಸೊ ಫರ್ನಿಚರ್ ಡೆಪ್ರಿಸಿಯೇಷನ್ ಎಷ್ಟಿದೆ ರೀ 10%. ಎಸ್, that is 6,000. So it means it will become from the 54,000 for the total. Correct? Correct. So furniture 10% ಇದೆ. Correct? So furniture 10% ಇದೆ. ಆಮೇಲೆ ಬಿಲ್ಡಿಂಗ್ 5%. So less depreciation 5%. ಬಿಲ್ಡಿಂಗ್ ಮೇಲೆ 5% ಅಂದರೆ 7,500. 1,50,000 ಮೇಲೆ 5% ತೆಗೀರಿ, 7,50,000. ಸೊ 7,500. ರಿಮೈನಿಂಗ್ ಇಸ್ 1,42,500 ಶುಡ್ ಬಿ ಫ್ರಮ್ ದ ಬ್ಯಾಲೆನ್ಸ್. ಸೊ ಈಗ ಈ ಡೆಪ್ರಿಸಿಯೇಷನ್ ಈ ಅಸೆಟಲ್ಲಿ ಮೈನಸ್ ಮಾಡಿದ್ವಿ. ಈಗ ಇವೆರಡು ಡೆಪ್ರಿಸಿಯೇಷನ್ ಎಲ್ಲಿ ತೋರಿಸ್ಬೇಕ್ರಿ ಡೆಪ್ರಿಸಿಯೇಷನ್ ಹೆಡ್. ಎಸ್, ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ at 5%. ಬಿಲ್ಡಿಂಗ್ ಮೇಲೆ 5% ತೆಗೆದಾಗ 7,500. ಸೊ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ at 10%. ಸೊ ದಟ್ ಈಸ್ 6,000. ಒಂದೇನಾಗುತ್ತೆ ಅಸೆಟ್ದಲ್ಲಿ ಏನಾಗುತ್ತೆ ಲೆಸ್ ಆಗ್ತದೆ ಡೆಪ್ರಿಸಿಯೇಷನ್, ಮತ್ತು ಇನ್ನೊಂದು ಏನಾಗುತ್ತೆ ಡೆಪ್ರಿಸಿಯೇಷನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ ಡೆಪ್ರಿಸಿಯೇಷನ್ ಹೆಡ್ಡಲ್ಲಿ ಏನು ಬರುತ್ತೆ ಡೆಪ್ರಿಸಿಯೇಷನ್ ಬರ್ತದೆ. ಸೊ ನೆಕ್ಸ್ಟ್ ದ ಪಾರ್ಟ್ನರ್ಸ್ ಆರ್ ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲಿ. ಸೊ ಪಾರ್ಟ್ನರ್ಸ್ ಏನು ಮಾಡಿದ್ದಾರೆ ಏನು ಪ್ರಾಫಿಟ್ ಬಂದಿದೆ ಅಲ್ಲ ಇದೇನು ಸಂಬಂಧ ಇಲ್ಲ, ಇದು ಪ್ರಾಫಿಟ್, ಇದು ಕೇಸ್ ಸ್ಟಡಿ ಇದೆ, ಇದನ್ನು ನಿಮಗೆ ಹೇಳ್ತೀನಿ ಸಾಲ್ವ್ ಆದ ನಂತರ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಎರಡೂ ಸಾಲ್ವ್ ಮಾಡೋಣ, ಎರಡೂ ಟ್ಯಾಲಿ ಮಾಡೋಣ, ಆಮೇಲೆ ಇದಕ್ಕೆ ಬರೋಣ. ಸೊ ಇದನ್ನೇನು ಸಂಬಂಧ ಇಲ್ಲ ನಿಮಗೆ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾರೆ ಪಾರ್ಟ್ನರ್ಸ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಏನು ಮಾಡಿದ್ದಾರೆ ಈಕ್ವಲ್ ಆಗಿದೆ. ಕರೆಕ್ಟ್. ಸೊ ಈಕ್ವಲ್ ಅಮೌಂಟ್ ಏನು ಬರ್ತದೆ ಅದನ್ನು ನಾವು ಏನು ಮಾಡಬೇಕು ಈಕ್ವಲ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಈಗ ಏನು ಮಾಡಬೇಕು ಫಸ್ಟ್ ಯು ಹ್ಯಾವ್ ಟು ಕ್ಲೋಸ್ ಫಾರ್ಮ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಹಿಯರ್ ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮ್ದಲ್ಲಿ ಏನಿಲ್ಲ ಇಲ್ಲ. ಸೊ ಕ್ಲೋಸಿಂಗ್ ಸ್ಟಾಕ್ ಇಲ್ಲ ಅಂದರೆ ಏನಾಯ್ತು ರೀ ಇದು ವಾಟ್ ಹ್ಯಾಪನ್ ಇಟ್ ಈಸ್. ಎಸ್, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಫಸ್ಟು ನಾವು ಸೇಲ್ಸನ್ನು ತೊಗೊಂಡ್ವಿ, ಇನ್ಕಮ್ ತೊಗೊಂಡ್ವಿ, ಸ್ಟಾಕಲ್ಲಿ ಬಂತು. ಸೊ ಈಗೇನಾಯ್ತು ರೀ ಇಲ್ಲಿ ಸ್ಟಾಕಲ್ಲಿ
ಕ್ಲೋಸಿಂಗ್ ಸ್ಟಾಕೇ ಉಳಿದಿಲ್ಲ, ಅಂದರೆ ಡಿಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ಓಪನಿಂಗಲ್ಲಿ 50,000 ಇತ್ತು, ಬಟ್ ಕ್ಲೋಸಿಂಗಲ್ಲಿ ಏನೂ ಉಳಿದೇ ಇಲ್ಲ ಅಮೌಂಟ್ ಏನೂ ಉಳಿದಿಲ್ಲ ಅಂದಮೇಲೆ ಇದೇನಾಗುತ್ತೆ ನಿಮ್ಮದು -50,000. ಎಸ್, ಏನೂ ಉಳಿದೇ ಇಲ್ಲ ಅಂದರೆ ನಿಮ್ದು ಏನಾಯ್ತು ರೀ, ಅಮೌಂಟು ಕಡಿಮೆ ಆಯ್ತಲ್ಲ ತಾನೆ. ಓಪನಿಂಗ್ಗಿಂತನೂ ಕ್ಲೋಸಿಂಗ್ ಹೆಚ್ಚಾಯ್ತಂದರೆ ಇನ್ಕ್ರೀಸ್ ಆಗುತ್ತೆ, ಕ್ಲೋಸಿಂಗ್ ಕಡಿಮೆ ಆಯ್ತಂದರೆ ಡಿಕ್ರೀಸ್ ಆಗುತ್ತೆ. ಸೊ ಇನ್ ದ ಸೇಮ್ ಕೇಸ್ ಕ್ಲೋಸಿಂಗ್ಗೆ ಏನೂ ಉಳಿದಿಲ್ಲ ನಿಮ್ಮದು ಲಾಸ್ಟಿಗೆ, ಅಂದರೆ ಇದೇನಾಗುತ್ತೆ, ಡಿಕ್ರೀಸ್ ಇನ್ ದ ಕ್ಲೋಸಿಂಗ್ ಸ್ಟಾಕ್. ಕರೆಕ್ಟ್. ಸೊ ಏನೂ ಉಳಿದೇ ಇಲ್ಲ ಅಂದರೆ 50,000 ಏನಾಯ್ತು ನಿಮ್ಮದು, ಡಿಕ್ರೀಸ್ ಆಗಿಬಿಡ್ತು. ಕರೆಕ್ಟ್. ಸೊ ನಾವು 6,07,500 ಮಾಡಿರಿ. 6,07,500 ಟೋಟಲ್ 6,07,500. ಸೊ ಅದ್ರಾಗ ಏನು ಮಾಡಿರಿ, 50,000 ಮೈನಸ್ ಮಾಡಿ. ಸೊ ಇಟ್ ವಿಲ್ ಬಿ 5,57,500. ದಿಸ್ ಈಸ್ ಯುವರ್ gross income. Correct. Now we can make a total from the expenses. 3,20,91,000. So total administrative ಎಷ್ಟಾಗುತ್ತೆ ರೀ, 48,500, and this is 567, that is 7,000, and this is 13,500, this is 14,500. So now we can make all expenses. ಓಕೆ, ನಾವು ಟೋಟಲ್ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿರಿ. 3,20,000, 91,000, 48,500, 7,000, 30,500, 14,500 ಆ್ಯಂಡ್ 5,000. ಸೊ ಇವನ್ನೆಲ್ಲ ಏನು ಮಾಡಿರಿ, ಟೋಟಲ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿರಿ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ರೀ, 4,99,500. ಕರೆಕ್ಟ್. ಸೊ 4,99,000 ಬಂದರೆ ಈಗ ನಮಗೇನು ಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬೇಕಂದರೆ ಟೋಟಲ್ ಇನ್ಕಮಲ್ಲಿ ಏನು ಮಾಡಬೇಕು, ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಬೇಕು. ಸೊ ಎಷ್ಟು ಬರುತ್ತೆ ರೀ, 58,000. ಟೋಟಲ್ ಇನ್ಕಮ್ 5,57,500. ಸೊ ಇದ್ರಾಗ ಏನು ಮಾಡಿರಿ, 4,99,500 ಮೈನಸ್ ಮಾಡಿರಿ. ಸೊ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಾಯಿತು, 58,000. ಸೊ ಈಗ ಇದ್ರಾಗ ಏನು ಮೈನಸ್ ಮಾಡ್ಬೇಕ್ರಿ, ಈಗ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ, 20,000. ಸೊ ಇನ್ಕಮ್ ಟ್ಯಾಕ್ಸ್ 20,000 ಮೈನಸ್ ಮಾಡಿದ್ರೆ ಉಳಿತು ಎಷ್ಟು, 38,000 rupees. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಟ್ ಈಸ್ ಕರೆಕ್ಟ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂತು, 38,000. ಸೊ ಈ 38,000 ಏನು ಮಾಡಬೇಕು, ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂದ್ರೆ ಇಲ್ಲಿ ಪ್ರಾಫಿಟ್ ಶೇರಿಂಗ್ ಆ್ಯಂಡ್ ಲಾಸಸ್ ಏನೈತೆ ನಿಮ್ಮದು, ಈಕ್ವಲ್ ಆಗಿ ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಈಕ್ವಲ್ ಆಗಿ ಕೊಡ್ತಂದರೆ ಒಬ್ಬೊಬ್ರಿಗೆ ಎಷ್ಟು ಬರ್ತದೆ ರೀ, 19,000 ಆ್ಯಂಡ್ 19,000. ಸೊ ಟೋಟಲ್ ಇಟ್ ಈಸ್ 38,000. ಸೊ ಹಿಯರ್ ನಿಲ್. ಸೊ ಈ 90,000 ಏನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಲ್ಲ, ಸೊ ಈ 90,000 ಇಬ್ಬರದು ಏನಾಗುತ್ತೆ, ಅವರು ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಎಸ್, 90,000 ಏನು ಮಾಡಿರಿ, ಅವ್ರವ್ರ ಅಕೌಂಟ್ಗೆ ಹಾಕ್ರಿ. ಓಕೆ. ಸೊ ನಾವು ಟೋಟಲ್ ಡ್ರಾಯಿಂಗ್ ಅದು ಏನೂ ಇಲ್ಲ. ಸೊ ಟೋಟಲ್ ಮಾಡಿರಿ, 1,44,000 ಆ್ಯಂಡ್ ಇಟ್ ಈಸ್ 1,44,000. ಕರೆಕ್ಟಾ. ಸೊ ಇಬ್ಬರದು ಕೂಡ ಎಷ್ಟಾಯ್ತು ರೀ, ಇದು 2,88,000. ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ರೀ. 1,44,000, 2,88,000 ಟೋಟಲ್ ಕಾಂಟ್ರಿಬ್ಯೂಷನ್ ಆಯಿತು. ಸೊ ರಿಸರ್ವ್ 30,000. ಓಕೆ. ಸೊ ಲಯಬಿಲಿಟೀಸ್ ಎಲ್ಲ ನೋಡಿರಿ ಎಷ್ಟು ಬರುತ್ತೆ. ಸೊ ಲಯಬಿಲಿಟೀಸ್ ನೋಡಿರಿ, ಮಾರ್ಟ್ಗೇಜ್ ಲೋನ್ 20,000, ಅನ್ಸೆಕ್ಯೂರ್ಡ್ ಲೋನ್ 15,000, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಏನೂ ಇಲ್ಲ, ಟ್ರೇಡ್ ಪೇಬಲ್ಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ಲಯಬಿಲಿಟೀಸು, ಟೋಟಲ್ ಲಯಬಿಲಿಟಿ ಎಷ್ಟಾಯ್ತು ಇದು, 77,000. ಓಕೆ. ಸೊ ಟೋಟಲ್ ಲಯಬಿಲಿಟಿ ಮತ್ತು ಟೋಟಲ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ರಿಸರ್ವ್ ಇವೆಲ್ಲ ಪ್ಲಸ್ ಮಾಡಿರಿ. ಈಗೆಲ್ಲ ಪ್ಲಸ್ ಮಾಡಿದಾಗ ಎಷ್ಟು ಬರ್ತದೆ ನಿಮ್ಮದು, 3,95,000. ಸೊ ಇಟ್ ಈಸ್ ಅವರ್ ಟೋಟಲ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟಿ. ಸೊ ಕಮ್ ಫ್ರಮ್ ದ ಅಸೆಟ್ಸ್. ಸೊ ಅಸೆಟ್ ಸೈಡಲ್ಲಿ ಬರ್ರಿ, ಇದು 57,000, 1,42,500. ಸೊ 35,000 ಲಾಂಗ್ ಟರ್ಮ್ ಇದಿಲ್ಲ, ಇನ್ವೆಂಟ್ರೀಸು ಇಲ್ಲ. ಟ್ರೇಡ್ ರಿಸೀವೇಬಲ್ ಏನಾಗುತ್ತೆ, 35,000. ಸೊ ಟೋಟಲ್ ಕ್ಯಾಶ್ 1,28,500. ಸೊ ಟೋಟಲ್ ಅಸೆಟ್ಸ್ ಇವನ್ನೆಲ್ಲ ಏನು ಮಾಡಿರಿ, ಅಸೆಟ್ಸನ್ನು ಟೋಟಲ್ ಮಾಡಿರಿ. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ರೀ, 3,95,000. ಕರೆಕ್ಟ್. ಸೊ 3,95,000.
95. So it is a total. Okay. ಸೊ ಇದೇನು ನಿಮ್ಮದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸಾಲ್ವ್ ಮಾಡಿರಿ. ಫಸ್ಟ್ ಕ್ವಶನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸಾಲ್ವ್ ಮಾಡಿರಿ. ಸೆಕೆಂಡು ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸಾಲ್ವ್ ಮಾಡಿರಿ. ಈಗ ಥರ್ಡ್ ಕ್ವಶನ್ ಏನಿದೆ, ಗಿವ್ ದ ಪಾರ್ಟ್ನರ್ಸ್ ಪ್ಲ್ಯಾನ್ ಇಸ್ ಟು ಅರ್ನ್ 50% ಪ್ರಾಫಿಟ್ ಆನ್ ದೇರ್ ಕಾಂಟ್ರಿಬ್ಯೂಷನ್. ಅವ್ರ ಕಾಂಟ್ರಿಬ್ಯೂಷನ್ದಲ್ಲಿ 50% ಪ್ರಾಫಿಟನ್ನು ಅವ್ರು ಅರ್ನ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಅವ್ರ ಪ್ಲ್ಯಾನ್ ಏನಿತ್ತು ರೀ, ಆ ಪಾರ್ಟ್ನರ್ಸ್ ಪ್ಲ್ಯಾನ್ ಟು ಬಿ ಅರ್ನ್ 50% ಪ್ರಾಫಿಟ್ ಆನ್ ದೇರ್ ಕಾಂಟ್ರಿಬ್ಯೂಷನ್. ಸೊ ಅವ್ರವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಅದಾವ ರೀ? Contribution is 1,25,000, 1,25,000. Okay. So see here, X is 1,25,000 ಏನಿದೆ ಕಾಂಟ್ರಿಬ್ಯೂಷನ್ ಇದೆ. Y ಕೂಡ 1,25,000 ಕಾಂಟ್ರಿಬ್ಯೂಷನ್ ಇದೆ. ಸೊ ಇದ್ರ ಮೇಲೆ 50% ಪ್ರಾಫಿಟ್, 50% ಪ್ರಾಫಿಟ್ ಆದರೆ ಎಷ್ಟಾಗತ್ತೆ ರೀ? 62,500. ಸೊ ಇವೊಂದು ಕೂಡ 50% ಪ್ರಾಫಿಟ್. ಇದು ಇವ್ರದ್ದು ಪ್ಲ್ಯಾನ್ ಇತ್ತು 62,500. ಅಂದರೆ ಅವ್ರದ್ದು ಟೋಟಲು LLPದಲ್ಲಿ ಅವ್ರ ಪ್ರಾಫಿಟ್ ಎಷ್ಟು ಬರ್ಬೇಕು ರೀ? 62,500 ಆ್ಯಂಡ್ 62,500 ಅವರು ಟೋಟಲ್ ಕಾಂಟ್ರಿಬ್ಯೂಷನ್ ಮೇಲೆ 50% ಇಷ್ಟು ಅವರು ಪ್ರಾಫಿಟ್ ಮಾಡೋ ಪ್ಲ್ಯಾನ್ ಇತ್ತು. ಎಸ್. ಸೊ ಅವ್ರದ್ದು 50% ಪ್ರಾಫಿಟ್ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಮೇಲೆ 50% ಆದರೆ 62,500. ಅಂದರೆ ಅವ್ರದ್ದು ಪ್ಲ್ಯಾನ್ ಏನಿತ್ತು ರೀ? 62,500 ಇಬ್ಬರು ಏನು ಮಾಡೋದಿತ್ತು? ಪ್ರಾಫಿಟ್ ಮಾಡೋ ಪ್ಲ್ಯಾನ್ ಇತ್ತು. ಕರೆಕ್ಟಾ? ಸೊ ಇದು ನಿಮ್ಮದು ಇದು ಕ್ವಶನ್ಗೆ ಆನ್ಸರು. ಸೊ ಹಾಗಾದರೆ ಗಿವ್ ಯುವರ್ ವ್ಯಾಲ್ಯೂಯಬಲ್ ಸಜೆಷನ್ ಇಫ್ ದೇ ಫೇಲ್ ಟು ರೀಚ್ ದೇರ್ ಪ್ಲ್ಯಾನ್. ಸೊ ಈ ಪ್ಲ್ಯಾನಲ್ಲಿ ಫಸ್ಟ್ ಅವರು ರೀಚ್ ಆಗಿದ್ದಾರೋ ಇಲ್ಲೋ ನೋಡ್ಬೇಕು. ಅಂದರೆ 50% ಇವ್ರ ಪ್ಲ್ಯಾನ್ ಏನಿತ್ತು, ನಾವು 1,25,000 ಹಾಕ್ತೀವಿ, ಅದ್ರ ಮೇಲೆ 50% ಪ್ರಾಫಿಟ್ ತೆಗಿಬೇಕು. ಸೊ ಈ ಒಂದು 1,25,000 ಇವನು ಇಷ್ಟು ಹಾಕಿದಂದರೆ ಒಂದು ಪ್ರಾಫಿಟ್ ಎಷ್ಟು ಬರಬೇಕು? 50% ಅಂದರೆ 62,500. ಕರೆಕ್ಟಾ? ಸೊ ಈಗ ನಾವು ಸಜೆಷನ್ ಕೊಡಬೇಕಾದ್ರೆ ಅವ್ರು 50% ಅವ್ರ ಕಾಂಟ್ರಿಬ್ಯೂಷನ್ ಮೇಲೆ 50% ಪ್ರಾಫಿಟ್ ಆಗೈತಿಲ್ಲ ನೋಡ್ಬೇಕು. ಆ್ಯಕ್ಚುಲಿ 50% ಪ್ರಾಫಿಟ್ ಅಂದರೆ 62,500. ಕರೆಕ್ಟಾ? ಸೊ ಈಗ ಪ್ರಾಬ್ಲಮ್ನಲ್ಲಿ ಅವರು 62,500 ಇಬ್ಬರಿಗೂ ಅವರು ಅಷ್ಟು ಅಚೀವ್ ಮಾಡಿದಾರೆ ಇಲ್ಲಿ ನೋಡ್ಬೇಕು. ಅವರು ಮಾಡಿರಲಿಲ್ಲ ಅಂದರೆ ನಾವೇನು ಕೊಡಬೇಕು? ಇಫ್ ದೇ ಫೇಲ್ಸ್ ಟು ರೀಚ್ ದೇರ್ ಪ್ಲ್ಯಾನ್. ಅವರು ಪ್ಲ್ಯಾನು ರೀಚ್ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು? ವ್ಯಾಲ್ಯೂಯಬಲ್ ಸಜೆಷನ್ ಕೊಡ್ರಿ ಅಂತ ಹೇಳಿದ್ದಾರೆ. ಎಸ್. ಸೊ ಇಲ್ಲಿ ಅವ್ರದ್ದು ಪ್ಲ್ಯಾನ್ ಫಸ್ಟು 62,500 ಪ್ರಾಫಿಟ್ ಅವ್ರು ಅರ್ನ್ ಮಾಡಿದಾರೋ ಇಲ್ಲೋ ಪ್ಲ್ಯಾನಲ್ಲಿ ಈಗೇನು ಮಾಡಬೇಕು? ಪ್ರಾಬ್ಲಮ್ದಲ್ಲಿ ನೋಡ್ಬೇಕು. ಸೊ ಪ್ರಾಬ್ಲಮ್ದಲ್ಲಿ ನೋಡೋದಕ್ಕೆ ಹೋದರೆ ಅವ್ರದ್ದು ಪ್ರಾಫಿಟ್ ಎಷ್ಟಾಗಿದೆ ರೀ? ಶೇರ್ ಪ್ರಾಫಿಟ್ ಎಷ್ಟಿದೆ? 19,000. ಸೊ ಇಬ್ಬರದು 19,000, 19,000 ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ 50% ಅವರು ಕಾಂಟ್ರಿಬ್ಯೂಷನ್ ಮೇಲೆ 50% ಅಂದರೆ 62,500 ಮಾಡಬೇಕು ಅವರು. ಎಸ್. ಸೊ 62,500 ಇಲ್ಲಿ ಆಗೈತೆ ರೀ. ಪ್ರಾಫಿಟ್ ಬಂದಿತ್ತು ಅವ್ರದ? ಬಂದಿಲ್ಲ. ಸೊ 19,000 ಬಂದಿದೆ. ಸೊ ಅದಕ್ಕಿಂತ ಕಡಿಮೆ ಆಯಿತು, ಅವ್ರು ಫೇಲ್ ಆಯಿತು ಏನು ಪ್ಲ್ಯಾನ್ ಮಾಡಿದ್ದದು. ಸೊ ಅವ್ರದ್ದು ಇಲ್ಲಿ ಪ್ಲ್ಯಾನ್ ಫೇಲ್ ಆಗಿದೆ ಅಂದಮೇಲೆ ನಾವೇನು ಮಾಡಬೇಕೀಗ? ಸಜೆಷನ್ ಕೊಡಬೇಕು. ಏನು ಸಜೆಷನ್ ಕೊಡಬೇಕು? ಅವ್ರು 50% ಪ್ರಾಫಿಟ್ ಮಾಡಬೇಕಾದ್ರೆ ಅವ್ರು ಏನೇನು ಪ್ರಾಬ್ಲಮ್ ಮಾಡಿದ್ದಾರೆ? ಎಕ್ಸ್ಪೆನ್ಸಸ್ ಹೆಚ್ಚಾಗ್ಯದೋ, ಇನ್ಕಮ್ ಹೆಚ್ಚಾಗ್ಯದೋ, ಅಥವಾ ಯಾವುದು ಹೆಚ್ಚಾಗಿದೆ? ಸೊ ಅದನ್ನು ಏನು ಮಾಡ್ಬೇಕು? ನಾವಿಲ್ಲಿ ಅವ್ನಿಗೆ ಸಜೆಷನ್ ಕೊಡ್ಬೇಕು. ಏನು ಸಜೆಷನ್ ಯಾಕೆ ಕೊಡಬೇಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ದಲ್ಲಿ 50% ಪ್ರಾಫಿಟ್ ಬರಬೇಕಂದ್ರೆ ಏನೇನು ಸಜೆಷನ್ ಕೊಡಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡಬೇಕು? ನೀವು ಅವ್ರ ಕಾಂಟ್ರಿಬ್ಯೂಷನ್ ಮೇಲೆ 50% ತೆಗೀರಿ. ಎಷ್ಟು ಅಮೌಂಟ್ ಬರ್ತದೆ ನೋಡಿರಿ. ಸೊ ಅಷ್ಟು ಅಮೌಂಟ್ ಪ್ರಾಫಿಟ್ಟು ಪ್ರಾಬ್ಲಮ್ದಲ್ಲಿ ಬಂದದ ಇಲ್ಲ ಫಸ್ಟ್ ನೋಡ್ಬೇಕು. ಎಸ್. ಸೊ ಕೆಲವೊಂದು ಸಲ 62,000ಕ್ಕಿಂತನೂ ಹೆಚ್ಚಿಗೆ ಬಂದಿರ್ತದೆ ಪ್ರಾಫಿಟ್ ಪ್ರಾಬ್ಲಮ್ದಲ್ಲಿ. ಆವಾಗ ನೀವು ಸಜೆಷನ್ ಕೊಡೋಕೆ ಹತ್ತಂಗಿಲ್ಲ. ಸಪೋಸ್ 50%ಕ್ಕಿಂತ ಕಡಿಮೆ ಬಂದಿದೆ. ಸೊ ಇಲ್ಲಿ 62,500 ಅಂದರೆ 50% ಅಂದರೆ 62,500. ಕರೆಕ್ಟಾ? ಸೊ ಇಲ್ಲಿ 62,500ಕ್ಕಿಂತ ಹೆಚ್ಚಿಗೆ ಐತೆ ಅಮೌಂಟ ಅಥವಾ ಅಷ್ಟೇ ಬಂದೈತಿ? ಬಂದಿಲ್ಲ. ಅಂದರೆ ಅವ್ರ ಪ್ಲ್ಯಾನ್ ಏನಾಯಿತು? ಫೇಲ್ ಆಯಿತು. ಸೊ ಪ್ಲ್ಯಾನ್ ಫೇಲ್ ಆಗಿದೆ ಅಂದಮೇಲೆ ಪ್ರಾಫಿಟ್ ಅಷ್ಟು ಬಂದೇ ಇಲ್ಲ ಅವ್ರದ್ದು. 90,000 19,000 ಬಂದಿದೆ. ಸೊ ಫೇಲ್ ಆಗಿದೆ ಅಂದರೆ ನಾವೇನು ಸಜೆಷನ್ ಕೊಡಬೇಕು? ಯಾವ ಮೋಟಿವ್ ಇಟ್ಕೊಂಡು ಸಜೆಷನ್ ಕೊಡಬೇಕಂದ್ರೆ ಹೌ ಟು ಅಚೀವ್ 50% ಆಫ್ ಪ್ರಾಫಿಟ್ ಇನ್ ದ LLP. LLPದಲ್ಲಿ 50% ಪ್ರಾಫಿಟನ್ನು ಹೆಂಗೆ ಮಾಡಬೇಕು ಅದನ್ನು ನಾವೀಗ ಸಜೆಷನ್ ಕೊಡೋಣ. ಎಸ್. ಏನೇನು ಸಜೆಷನ್ ಕೊಡಬೇಕು? ಫಸ್ಟ್ ನೀವೇನು ಮಾಡಬೇಕು? ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸನ್ನು ವ್ಯಾಲ್ಯೂಯೇಷನ್ ಮಾಡಬೇಕು. ಆಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ವ್ಯಾಲ್ಯೂಯೇಷನ್ ಮಾಡಬೇಕು. ಎಸ್. ಲೆಟ್ಸ್ ಗೋ. ಸೊ ಫಸ್ಟ್ ಸಜೆಷನ್ ಏನು ಬರ್ತದೆ ರೀ? ಸೇಲ್ಸ್ ಮೇಲೆ ಎಕ್ಸೈಸ್ ಡ್ಯೂಟಿ ಅಂತೂ ಕೊಡಲೇಬೇಕು. ಎಷ್ಟು ಪರ್ಚೇಸ್ ಮಾಡ್ತೀರಾ ಅಷ್ಟು. ಕರೆಕ್ಟಾ? ಸೊ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಇನ್ ದ ವಿಡಿಯೋ and notes I will provide it from the everything.
ಓಕೆ. ಸೊ ಇನ್ಕಮ್ ಫ್ರಮ್ ಬ್ಯಾಂಕ್ದಿಂದ ಇನ್ಕಮ್ ಬರಬೇಕು. ಎಸ್, ಇನ್ಕಮ್ ಹೆಚ್ಚಾಗಬೇಕು ಬ್ಯಾಂಕ್ದಿಂದ. ಯಾಕಂದರೆ ನೀವು ಎಷ್ಟು ಡೆಪಾಸಿಟ್ಸನ್ನು ಇಡ್ತೀರ ಅಷ್ಟು ಬ್ಯಾಂಕಿನಲ್ಲಿ ಇನ್ಕಮ್ ಏನಾಗುತ್ತೆ, ಹೆಚ್ಚಾಗ್ತದೆ. ನೆಕ್ಸ್ಟ್ ಏನು, ಕ್ಲೋಸಿಂಗ್ ಸ್ಟಾಕ್. ವೆರಿ ಇಂಪಾರ್ಟೆಂಟ್ ಈಸ್ ಫಸ್ಟ್ ಈಸ್ ಇನ್ಕ್ರೀಸ್ ಫ್ರಮ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಇನ್ಕ್ರೀಸ್ ಆಗಬೇಕಂದ್ರೆ ನಾವೇನು ಮಾಡಬೇಕಾಗತ್ತೆ, ಸೇಲ್ಸನ್ನು ಹೆಚ್ಚು ಮಾಡಬೇಕು. ಎಸ್, ವಿ ಹ್ಯಾವ್ ಟು ಬಿ ಇನ್ಕ್ರೀಸ್ ದ ಸೇಲ್ಸ್. ಎಸ್, ದೆನ್ ನೆಕ್ಸ್ಟ್ purchases are okay, no problem. So salary is more, expenses is more, less from the income. ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಏನಾಗಿದೆ, ಹೆಚ್ಚಾಗಿದೆ. 90,000 ಸ್ಯಾಲ್ರಿ ಇದೆ. ಸೊ ಸ್ಯಾಲ್ರಿ ಕಡಿಮೆ ಕೊಟ್ಟು ವರ್ಕ್ ಏನಾಗಬೇಕು, ಹೆಚ್ಚಿಗೆ ಆಗಬೇಕು. ದೆನ್ ರೆಂಟ್ ಆ್ಯಂಡ್ ರೇಟ್ಸ್, ಸೊ ಇಟ್ ಈಸ್ ಆಲ್ಸೋ ಇನ್ಕ್ರೀಸ್ ಹಿಯರ್. ದೆನ್ ಎವ್ರಿಥಿಂಗ್ ಈಸ್ ರಿಮೈನಿಂಗ್. ದ ಬಿಲ್ಡಿಂಗ್ ಡೆಪ್ರಿಸಿಯೇಷನ್ ಶುಡ್ ಬಿ ದೇರ್. ಆ್ಯಂಡ್ ದ ಲೋನ್ ಫ್ರಮ್ ಬ್ಯಾಂಕ್, ಐ ಟೋಲ್ಡ್ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಇನ್ಕಮ್ ಆ್ಯಂಡ್ ಲೆಸ್ ಫ್ರಮ್ ದ ಲೋನ್. ಸೊ ಇಂಟ್ರೆಸ್ಟು ಬ್ಯಾಂಕ್ದಿಂದ ಹೆಚ್ಚಿಗೆ ತೊಗೊಳ್ಳೋದನ್ನು ಮಾಡಬೇಕು, ಬ್ಯಾಂಕಿಗೆ ಇಂಟ್ರೆಸ್ಟ್ ಕಡಿಮೆ ಏನು ಮಾಡಬೇಕು, ಕೊಡೋದನ್ನು ಮಾಡಬೇಕು. ಆಮೇಲೆ ನೆಕ್ಸ್ಟ್ ದ ಟ್ಯಾಕ್ಸೇಷನ್ ಶುಡ್ ಬಿ ಆನ್ 20,000 ಫ್ರಮ್ ಯುವರ್ ಹಿಯರ್. ಅಂದರೆ ಫಸ್ಟ್ ಕ್ವಶನ್ ಏನು, ಸೇಲ್ಸ್ ಹೆಚ್ಚಾಗಬೇಕು. ಎಸ್, ಇನ್ಕ್ರೀಸ್ ದ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಲ್ಸೋ ಇನ್ಕ್ರೀಸ್. ದೆನ್ ರೆಡ್ಯೂಸ್ ಯುವರ್ ಸ್ಯಾಲರಿ ಫ್ರಮ್ ದ ಎಂಪ್ಲಾಯೀಸ್. ದೆನ್ reduce from the taxations, from the provision. Then apply from the other schemes from the reducing from the tax values. Then the next one, what I told you, income tax. So that is the scheme should have to be provided here. Yes, so these are the conditions are to be here. And use from, and one more thing, you can exempt from the bad debts and doubtful debts. ಸೊ ಬ್ಯಾಡ್ ಡೇಟ್ಸು ಮತ್ತು ಡೌಟ್ಫುಲ್ ಡೇಟ್ಸನ್ನು ಏನು ಮಾಡಬೇಕು, ಆದಷ್ಟು ಮಟ್ಟಿಗೆ ಏನಾಗಬೇಕು, ಕಡಿಮೆ ಆಗಬೇಕು. ಸೊ ದೀಸ್ ಆರ್ ದ ಸಜೆಷನ್. ಸೊ ಇವನ್ನ ಎಲ್ಲ ಕಡಿಮೆ ಅದು ಅಂದರೆ ಯಾವ್ದು ಹೆಚ್ಚಿಗೆ ಮಾಡಬೇಕು, ಅದನ್ನ ಹೆಚ್ಚಿಗೆ ಮಾಡಿ ಸೇಲ್ಸ್ ಹೆಚ್ಚು ಮಾಡೋದ್ರಿಂದ ಪ್ರಾಫಿಟ್ ಹೆಚ್ಚಾಗತ್ತೆ. ಪ್ರಾಫಿಟ್ ಹೆಚ್ಚು ಮಾಡಬೇಕು, ಎಕ್ಸ್ಪೆನ್ಸಸ್ ಏನಾಗಬೇಕು, ಕಡಿಮೆ ಆಗಬೇಕು. ಸೊ ಎಕ್ಸ್ಪೆನ್ಸಸ್ ಕಡಿಮೆ ಆದವು ಅಂದರೆ ಏನಾಗುತ್ತೆ ನಿಮ್ಮದು, ಯಾಕಂತಂದರೆ ಇನ್ಕಮ್ 5,57,500 ಇದೆ. ಸೊ ಇದು ಇನ್ಕಮ್ ಇನ್ನೂ ಏನಾಗಬೇಕು, ಹೆಚ್ಚಾಗಬೇಕು. ಯಾಕಂತಂದರೆ ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಾದರೆ ಇನ್ಕಮ್ ಹೆಚ್ಚಾಗತ್ತೆ. ಎಸ್, ಸೊ ಇನ್ಕಮ್ ಹೆಚ್ಚಾಯ್ತಂದರೆ ಎಕ್ಸ್ಪೆನ್ಸಸ್ ಮ್ಯಾಕ್ಸಿಮಮ್ ಆಗಿದೆ ಇಲ್ಲಿ. ಸೊ ಮ್ಯಾಕ್ಸಿಮಮ್ ಏನಾಗಬೇಕು, ಎಕ್ಸ್ಪೆನ್ಸಸ್ ಕಡಿಮೆ ಆಗಬೇಕು. ಅವಾಗ ಏನಾಗುತ್ತೆ, ಪ್ರಾಫಿಟ್ ಹೆಚ್ಚಾಗುತ್ತೆ. ದೆನ್ ಯು ಕ್ಯಾನ್ ಅರ್ನ್ ದ ಪ್ರಾಫಿಟ್ ಮೋರ್. ಸೊ ದಿಸ್ ಈಸ್ ಎ ಸೊಲ್ಯೂಷನ್ ಫ್ರಮ್ ದ, ದಿಸ್ ಈಸ್ ಎ ಕೇಸ್ ಸ್ಟಡಿ ಕ್ವಶನ್. ಓಕೆ. ಸೊ ಇಲ್ಲಿ 50% ಆಫ್ ಪ್ರಾಫಿಟ್ ಆನ್ ದೇರ್ ಕಾಂಟ್ರಿಬ್ಯೂಷನ್ ಕೇಳಿದಾರೆ ಅಂದಮೇಲೆ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅದು ಪ್ರಿಪೇರ್ ಮಾಡ್ಬೇಕಾದ್ರೆ ಇದನ್ನು 50% ಹಚ್ಬೇಡ್ರಿ. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿರ್ತಾರೆ, ಪ್ರಾಫಿಟ್ ಆ್ಯಂಡ್ ಶೇರಿಂಗ್ ರೇಷೋ, ಅದನ್ನು ಹಚ್ಚಿರಿ. ಸೊ ಇದನ್ನು ಕೇಸ್ ಸ್ಟಡಿಗೆ ನಾವೇನು ಮಾಡ್ತೀವಿ, ರಿಲೇಟೆಡ್ ತೊಗೋತೀವಿ. ಕೇಸ್ ಸ್ಟಡಿ ಸಾಲ್ವ್ ಮಾಡ್ಬೇಕಾದ್ರೆ ಮಾತ್ರ ಇದೇನಾಗುತ್ತೆ, ಕನ್ಸಿಡರ್ ಆಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡ್ಬೇಕಾದ್ರೆ ಇದೇನು ಸಂಬಂಧ ಬರೋಂಗಿಲ್ಲ. ಬಿ ಅಂಡರ್ಸ್ಟ್ಯಾಂಡ್. ಓಕೆ, ಡೋಂಟ್ ಮೇಕ್ ಇಟ್ ಕನ್ಫ್ಯೂಷನ್ಸ್. ಓಕೆ, ಸೊ ದಿಸ್ ಈಸ್ ಅ ಕೇಸ್ ಸ್ಟಡಿ ಪ್ರಾಬ್ಲಮ್ ಹಿಯರ್. ಓಕೆ, ಜಸ್ಟ್ ಕನ್ಕ್ಲೂಷನ್ ನಾನು ನಿಮಗೆ ಐ ಟೋಲ್ಡ್ ಯು ಫ್ರಮ್ ದ ವಿಡಿಯೋಸ್ ಓನ್ಲಿ, ಫ್ರಮ್ ದ ಎಕ್ಸ್ಪ್ಲನೇಷನ್. ಎಸ್, ಸೊ ಇನ್ ದ ನೋಟ್ಸ್ ಐ ವಿಲ್ ಪ್ರೊವೈಡೆಡ್ ದಟ್ ದ ಕನ್ಕ್ಲೂಷನ್ ಹಿಯರ್. ಓಕೆ, ಥ್ಯಾಂಕ್ ಯು.